ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, 2025 ಹೊಸ ವರ್ಷ ಇನ್ನೇನು ಕೆಲವೇ ದಿನಗಳಲ್ಲಿ ಕಾಲಿಡ್ತಾ ಇದ್ದೀವಿ. ಸಿಂಹರಾಶಿ ನೋಡಿ, ಈಗ ಆಲ್ರೆಡಿ ಸಿಂಹರಾಶಿಯವರ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಸಾಕಷ್ಟು ಜನರು ಮೆಸೇಜ್ ಮಾಡ್ತಾ ಇದ್ದಾರೆ, ಮತ್ತೊಂದಷ್ಟು ಮಾಹಿತಿಯನ್ನು ಕೊಡಿ, ಆರೋಗ್ಯ ವಿದ್ಯೆಯ ಬಗ್ಗೆ ತಿಳಿಸ್ಕೊಡಿ, ಮದುವೆ ಬಗ್ಗೆ ತಿಳಿಸ್ಕೊಡಿ, ಸಮಸ್ಯೆಗೆ ಒಂದಷ್ಟು ಪರಿಹಾರಗಳನ್ನು ತಿಳಿಸ್ಕೊಡಿ ಅಂತ ಹೇಳಿ. ಆ ಕಾರಣದಿಂದ ಸಿಂಹರಾಶಿಯವರ 2025 ವರ್ಷ ಭವಿಷ್ಯ ಮುಂದುವರೆದ ಭಾಗ ನೋಡಿ. ಯೋಗಗಳ ಸುರಿಮಳೆ 2025 ಸಿಂಹರಾಶಿಯವರಿಗೆ ಭರ್ಜರಿಯಾಗಿ ಧನಲಾಭ ಆಗತ್ತೆ ನೋಡಿ. ನಿಮ್ಮ ಯಾವುದೇ ಸಮಸ್ಯೆ, ಆರೋಗ್ಯ, ವಿದ್ಯೆ, ಹಣಕಾಸು, ಮಕ್ಕಳ ವಿದ್ಯಾಭ್ಯಾಸ, ಮದುವೆ, ಸಂತಾನ ಭಾಗ್ಯ, ವ್ಯವಹಾರ, ವ್ಯಾಪಾರ, ಈ ರೀತಿ ಯಾವುದೇ ಸಮಸ್ಯೆಗಳಿದ್ರೂ ಡಾಕ್ಟರ್ ಸುರೇಶ್ ಗುರೂಜಿ ಅವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನೀವು ಗುರೂಜಿಯವರನ್ನ ನೇರವಾಗೂ ಭೇಟಿ ಮಾಡಬಹುದು ಅಥವಾ ಫೋನಿನ ಮುಖಾಂತರವೂ ಕೂಡ ಕನ್ಸಲ್ಟೇಷನ್ ಅನ್ನು ಪಡ್ಕೋಬಹುದು. 100% ಪರಿಹಾರ ಶತಸಿದ್ಧ ನೋಡಿ. 2025 ಸಿಂಹರಾಶಿ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಯಾರೆಲ್ಲ ನೋಡಿಲ್ಲ ಅವರು ನೋಡ್ಕೋಬಹುದು. ಇದು ಆ ವಿಡಿಯೋದ ಮುಂದುವರೆದ ಭಾಗ ನೋಡಿ. 365 ದಿನ 1/1/2025ರಿಂದ 31/12/2025 ಅಂದರೆ 365 ದಿನಗಳು ಸಿಂಹರಾಶಿಯವರ ಭವಿಷ್ಯ ಹೇಗಿರುತ್ತೆ? ಸಿಂಹರಾಶಿಯವರಿಗೆ 2025 ಬಹಳ ಲಾಭವನ್ನು ತಂದುಕೊಡುವಂತಹ ವರ್ಷ. ಧನಕಾರಕ, ಯೋಗಕಾರಕ ಬುಧ ಸಿಂಹರಾಶಿಯವರಿಗೆ ವಿಪರೀತ ಧನವನ್ನು ತಂದುಕೊಡ್ತಾನೆ. ಬುಧನ ಸಂಪೂರ್ಣ ಆಶೀರ್ವಾದ ಸಿಂಹರಾಶಿಯವರಿಗಿದೆ ನೋಡಿ. ಸಿಂಹರಾಶಿಯವರಿಗೆ ಲಾಭಾಧಿಪತಿ ಮಿಥುನ ರಾಶಿ, ಲಾಭಾಧಿಪತಿ ಬುಧ ಹಾಗೆ ಮಿಥುನ ಸಿಂಹರಾಶಿಯವರಿಗೆ ನಿರೀಕ್ಷೆಗೂ ಹೆಚ್ಚು ಲಾಭವನ್ನು ಕೊಡುತ್ತೆ ನೋಡಿ. 2025 ಸಿಂಹರಾಶಿಯವರಿಗೆ ಬಹಳ ಅದ್ಭುತವಾದಂತಹ ವರ್ಷ. ದಾಯಾದಿಗಳಿಂದ ಬರಬೇಕಾದಂತಹ ಹಣ, ಆಸ್ತಿ ನಿಮ್ಮ ಕೈ ಸೇರುತ್ತೆ. ಯಾರಿಗಾದರೂ ಸಾಲ ಕೊಟ್ಟಿರ್ತೀರಾ, ಇಷ್ಟು ವರ್ಷಗಳ ಕಾಲ ಅವರು ನಿಮ್ಮ ಹಣವನ್ನು ಕೊಡೋದಕ್ಕೆ ಬಹಳ ಸತಾಯಿಸ್ತಾ ಇರ್ತಾರೆ. ಆ ಹಣ ನಿಮಗೆ ವಾಪಸ್ ಬರುತ್ತೆ ಖಂಡಿತ. ಇದೊಂದು ರೀತಿಯಲ್ಲಿ ಮಿರಾಕಲ್. ನೀವು ಬಿಟ್ಬಿಟ್ಟಿರ್ತೀರ, ಅಯ್ಯೋ ಹೋಯ್ತು ಆ ಹಣ ಬಿಡತ್ಲಾಗಿ, ಕೇಳಿ ಸಾಕಾಗಿ ಹೋಯ್ತು ಅಂತ. ಖಂಡಿತ 2025 ಅಂಥ ಹಣ ನಿಮ್ಮ ಕೈ ಸೇರುತ್ತೆ ನೋಡಿ. ಶ್ರಮವಿಲ್ಲದೆ ನಿಮ್ಮತ್ತ ಧನಲಕ್ಷ್ಮಿಯ ಆಗಮನ ಅಂದರೆ ನೀವು ಹೆಚ್ಚಿನದಾಗಿ ಶ್ರಮ ವಹಿಸಲ್ಲ ನೋಡಿ. 2023-24 ವರ್ಷ ಬಹಳ ಶ್ರಮ ಹಾಕ್ತೀರಾ. ನಿಮ್ಮ ಶ್ರಮಕ್ಕೆ ತಕ್ಕನಾದಂತಹ ಪ್ರತಿಫಲ ಸಿಗಲ್ಲ ಸಿಂಹರಾಶಿಯವರಿಗೆ. ಆದರೆ 2025 ಶ್ರಮನೇ ಹಾಕಲ್ಲ. ಬಹಳ ಆರಾಮಾಗಿ ಈಸಿಯಾಗಿರ್ತೀರ, ಬಹಳ ಕೂಲ್ ಆಗಿರ್ತೀರಾ. ಇದ್ದಂತಹ ಕೆಲಸಗಳನ್ನು ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀರಾ. ಆದರೆ ಧನಲಕ್ಷ್ಮಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ನೋಡಿ. ಹಲವು ವರ್ಷಗಳಿಂದ ಸರ್ಕಾರಿ ನೌಕರರು ಪ್ರಮೋಷನ್ನೇ ಆಗಿಲ್ಲ ಅಂತಿರ್ತೀರಾ ಸಿಂಹರಾಶಿಯವರಿಗೆ. ಅಂಥವರಿಗೆ ಪ್ರಮೋಷನ್ ಭಾಗ್ಯ ಸಿಗುತ್ತೆ 2025. ಮೇಲಾಧಿಕಾರಿಗಳಿಂದ ಕಿರಿಕಿರಿ ಅಂದರೆ ಒಂದಷ್ಟು ವರ್ಷಗಳಿಂದ ಬಹಳ ಕಿರಿಕಿರಿ, ಒಂದಷ್ಟು ತಿಂಗಳಿಗಳಿಂದ ಸಿಂಹರಾಶಿಯವರು ಮೇಲಾಧಿಕಾರಿಗಳಿಂದ ಕಿರುಕುಳವನ್ನು ಅನುಭವಿಸ್ತಾ ಇರ್ತಾರೆ. ಏನೋ ಒಂಥರ ಕಿರಿಕಿರಿ ಮಾಡ್ತಾ ಇರ್ತಾರೆ. ಅಂತಹ ಘಟನೆಗಳೆಲ್ಲವೂ ಕೂಡ ದೂರ ಆಗತ್ತೆ. ಸಿಂಹರಾಶಿಯವರಿಗೆ ನಾಟಿ ವೈದ್ಯರು ಅಲ್ಲದೆ ಆಯುರ್ವೇದ ಗಿಡಮೂಲಿಕೆಗಳ ಸಂರಕ್ಷಣೆ ಮಾಡುವಂಥವರಿಗೆ ಅಂದರೆ ಈ ಆಯುರ್ವೇದ ಡಾಕ್ಟರ್ಗಳಿಗೆ, ಈ ನಾಟಿ ವೈದ್ಯರಿಗೆ ಬಹಳ ಲಾಭ ಆಗುವಂತಹ ವರ್ಷ 2025. ಅಷ್ಟೇ ಅಲ್ಲ, ಜೀವನದ ಅನೇಕ ಸಮಸ್ಯೆಗಳು, ಅನೇಕ ರೀತಿಯ ತೊಂದರೆಗಳು ಎದುರಾಗ್ತಾ ಇದ್ರೆ ಅದೆಲ್ಲವೂ ಕೂಡ ದೂರ ಆಗತ್ತೆ. ಧನಾಗಮನ ಆಗತ್ತೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರವಾಸ ಮಾಡ್ತೀರಾ, ವ್ಯವಹಾರವನ್ನು ಮಾಡ್ತೀರಾ, ಹಣದ ಹರಿವು ನಿಮಗೆ ಹೆಚ್ಚಾಗುತ್ತೆ. ಓವರಾಲ್ ಆಗಿ ಸಿಂಹರಾಶಿಯವರಿಗೆ 2025 ಬಹಳ ಚೆನ್ನಾಗಿದೆ. ಸಿಂಹರಾಶಿಯವರಿಗೆ ಯೋಗಗಳ ಸುರಿಮಳೆ ನೋಡಿ. 2025 ಧನಪ್ರಾಪ್ತಿ ಮಹಾಯೋಗ, ಗುರುಮಂಗಲ ಯೋಗ, ಗಜಕೇಸರಿ ಯೋಗ, ಬುಧಾದಿತ್ಯ ಯೋಗ ಇವೆಲ್ಲವೂ ಕೂಡ ಸಿಂಹರಾಶಿಯವರಿಗಿದೆ. ವಿವಾಹ ಯೋಗ, ಅವಿವಾಹಿತರಿದ್ರೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಸಿಂಹರಾಶಿಯವರಿಗೆ. ಸಾಲ ಬಾಧೆಗಳು ನಿವಾರಣೆಯಾಗತ್ತೆ. ಯಂತ್ರೋಪಕರಣ, ಆಟೋಮೊಬೈಲ್ ವ್ಯವಹಾರ ದ್ವಿಗುಣ ಲಾಭವನ್ನು ತಂದುಕೊಡುತ್ತೆ. ತರಬೇತಿ ಕೇಂದ್ರದಲ್ಲಿ ಹೆಚ್ಚಿನ ಹಣವನ್ನು ಪಡಿತೀರಾ. ಸಾಲ ಕೂಡ ದೂರ ಆಗತ್ತೆ ನೋಡಿ. ನೀವೊಂದಷ್ಟು ಸಾಲ ಮಾಡಿರ್ತೀರಾ, ಅದೆಲ್ಲವೂ ಕೂಡ ತೀರುತ್ತೆ 2025. ಬರ್ದಿಟ್ಕೊಳ್ಳಿ ಸಿಂಹರಾಶಿಯವರು. ಆಗಲಿಲ್ವಾ ವಾಪಸ್ ನೀವು ಪ್ರಶ್ನೆ ಮಾಡ್ಬೋದು ಡಾಕ್ಟರ್ ಸುರೇಶ್ ಗುರೂಜಿಯವರನ್ನ. ಗುರೂಜಿ ನೀವು ಹೇಳಿದ್ರಿ ಯಾಕಾಗಲಿಲ್ಲ ಅಂತ ಹೇಳಿ. ಸಾಲ ಮಾಡ್ಕೊಂಡಿರ್ತೀರ ಸಿಂಹರಾಶಿಯವರು, ತೀರ್ಸೋಕ್ಕಾಗ್ತಾನೆ ಇರಲ್ಲ, ಬರೀ EMI ಕಟ್ತಾ ಇರ್ತೀರಾ. ಅಯ್ಯೋ ಒಂದು ಸಲ ನಾನು ಸೆಟ್ಲ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ, ಅದಾಗುತ್ತೆ ನೋಡಿ 2025.
ಎಲ್ಲದರಲ್ಲೂ ಕೂಡ ಅನುಕೂಲ ಆಗುತ್ತೆ, ಒಳ್ಳೆಯ ಉದ್ಯೋಗ ಕೂಡ ಸಿಗುತ್ತೆ, ಸಂಬಳ ಹೆಚ್ಚಾಗುತ್ತೆ, ಶ್ರಮ ಪಡ್ತೀರಾ. ಖಂಡಿತ ನಿಮ್ಮ ಶ್ರಮಕ್ಕೆ ತಕ್ಕನಾದಂತಹ ಪ್ರತಿಫಲ, ಆ ಭಗವಂತನ ಆಶೀರ್ವಾದ, ಅತಿ ಹೆಚ್ಚು ಸಂಬಳವಿರುವಂತಹ ಉದ್ಯೋಗವೇ ನಿಮಗೆ ಸಿಗುತ್ತೆ. ನೋಡಿ, ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು, ಸಾಕಷ್ಟು ಲಾಭ ಆಗುತ್ತೆ. ಪಶ್ಚಿಮ ದಿಕ್ಕಲ್ಲಿ ವ್ಯವಹಾರ ಮಾಡಿ, ಪಶ್ಚಿಮ ದಿಕ್ಕಿಗೆ ಹೆಚ್ಚಿನ ಗಮನವನ್ನು ಕೊಡಿ, ಪ್ರಾಶಸ್ತ್ಯ ಕೊಡಿ, ಖಂಡಿತ ಲಾಭ ಆಗುತ್ತೆ. ಖಂಡಿತ ಪಶ್ಚಿಮ ದಿಕ್ಕನ್ನು ಕಡೆಗಣಿಸಬೇಡಿ, ಸ್ವಚ್ಛವಾಗಿಟ್ಕೊಳ್ಳಿ. ಪೂಜೆ ವೇಳೆ ಈ ದಿಕ್ಕಿಗೂ ಕೂಡ ಆರತಿಯನ್ನು ಮಾಡಿ. ಮನೇಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ಬರುತ್ತೆ. ಅದೃಷ್ಟದ ಸಂಖ್ಯೆ ಸಿಂಹರಾಶಿಯವರಿಗೆ 1, 14, 26 ಅಂದರೆ 2025 1, 14, 26 ಬಹಳ ಶುಭ ಸಂಖ್ಯೆ. ಒಟ್ಟಾರೆ ನೋಡೋದಾದರೆ ಬಹಳ ಹರ್ಷ. ಸಿಂಹರಾಶಿಯವರಿಗೆ ಮಾರ್ಚ್ವರೆಗೂ ಕೂಡ ಶನಿ ಕಾಟ ಇಲ್ಲ, ಅನಂತರ ಗುರುಬಲ ಇರೋದರಿಂದ ಎಲ್ಲ ಸಂಕಷ್ಟವನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಆ ಗುರು ನಿಮಗೆ ಕೊಡ್ತಾನೆ. ಸಾಧಾರಣವಾದ ಶೈಕ್ಷಣಿಕ ಜೀವನ, ಒಂದು ತಕ್ಕಮಟ್ಟನಾದಂತಹ ಜೀವನವನ್ನು ನಡೆಸ್ತೀರಾ. ಪ್ರೀತಿ, ಪ್ರೇಮ, ವೈವಾಹಿಕ ಜೀವನದಲ್ಲಿ ಕಲಹಗಳಿದ್ರೂ ಅದನ್ನು ನಿಭಾಯಿಸುವಂತಹ ಶಕ್ತಿ ನಿಮಗಿದೆ. ಕಿರಿಕಿರಿ ಇದ್ದರೂ ಅದನ್ನು ಸರಳವಾಗಿ ತೆಗೆದುಕೋತೀರಾ. ಹಾಗಾಗಿ ಅದೆಲ್ಲವನ್ನ ಸರಿಹೊಂದುವಂತಹ ಶಕ್ತಿ ಆ ಗುರುವಿನಿಂದ ನಿಮಗೆ ಸಿಗತ್ತೆ. ನೋಡಿ, ಪರಿಹಾರ, ಈ ಪರಿಹಾರಗಳನ್ನು ಮಾಡಿಕೊಳ್ಳಿ. ಪರಿಹಾರಕ್ಕೋಸ್ಕರನೇ ನಾನು ಮತ್ತೊಮ್ಮೆ ನಿಮಗೆ ಸಿಂಹರಾಶಿಯವರ ವಿಡಿಯೋವನ್ನು ಮಾಡ್ತಾ ಇರೋದು. ಪರಿಹಾರ ನೋಡಿ, ಮಘ ನಕ್ಷತ್ರದಲ್ಲಿ ಹುಟ್ಟಿರುವವರು, ಸಿಂಹರಾಶಿ ಮಘ ನಕ್ಷತ್ರದಲ್ಲಿ ಹುಟ್ಟಿರುವವರು ಪ್ರತಿದಿನ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡಿ. ಇದು ಸಿಗಲಿಲ್ಲ ಅಂದರೆ ಬಿಳಿ ಎಕ್ಕದ ಬೇರು ಅಥವಾ ಗಣಪತಿಯನ್ನು ತಂದು ಪೂಜೆ ಮಾಡ್ತಾ ಹೋಗಿ. ಪೂರ್ವ ಫಲ್ಗುಣಿ ನಕ್ಷತ್ರ ಪುಬ್ಬ ನಕ್ಷತ್ರದವರು ಪ್ರತಿನಿತ್ಯವೂ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡಿ. ಆದರೆ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಕುಕ್ಕೆ ಸುಬ್ರಹ್ಮಣ್ಯನನ್ನು ಭೇಟಿ ಮಾಡಿ, ದೇವಸ್ಥಾನಕ್ಕೆ ಭೇಟಿ ಮಾಡಿ, ದೇವರಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಿ, ಪ್ರಾರ್ಥನೆ ಮಾಡಿ. ಉತ್ತರ ಫಲ್ಗುಣಿ ನಕ್ಷತ್ರದವರು ಪ್ರತಿನಿತ್ಯ ಪೂರ್ವಕ್ಕೆ ಅಭಿಮುಖವಾಗಿ ಓಂ ಶ್ರೀ ವರಾಹಿ ದೇವೈಹಿ ನಮಃ ಅನ್ನುವಂತಹ ಮಂತ್ರವನ್ನು ಬರೆದಿಟ್ಕೊಳ್ಳಿ. ಪೂರ್ವ ಫಲ್ಗುಣಿ ನಕ್ಷತ್ರದವರು ಏನು ಮಾಡಬೇಕು? ಸುಬ್ರಹ್ಮಣ್ಯನ ಆರಾಧನೆ. ಮಘ ನಕ್ಷತ್ರದವರು ಬಿಳಿ ಎಕ್ಕದ ಗಿಡ ಸಿಗಲಿಲ್ವಾ, ಬಿಳಿ ಎಕ್ಕದ ಬೇರು ತಗೊಂಬಂದು ಪೂಜೆ ಮಾಡಿ, ಗಣಪತಿಯನ್ನು ತಂದು ಪೂಜೆ ಮಾಡಿ. ಉತ್ತರ ಫಲ್ಗುಣಿ ನಕ್ಷತ್ರದವರು ಪೂರ್ವಕ್ಕೆ ಅಭಿಮುಖವಾಗಿ ಓಂ ಶ್ರೀ ವರಾಹಿ ದೇವೈಹಿ ನಮಃ ಅನ್ನುವಂತಹ ಮಂತ್ರವನ್ನು ಪಠಣೆ ಮಾಡಿ. ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ. ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುತ್ತೆ ಸಿಂಹರಾಶಿಯವರಿಗೆ. ಧನ್ಯವಾದ. ಒಳ್ಳೆಯದಾಗಲಿ. ಮತ್ತೊಂದಿಷ್ಟು ಮಾಹಿತಿ ಬೇಕು ಅಂದರೆ ನೀವು ಡಾಕ್ಟರ್ ಸುರೇಶ್ ಗುರೂಜಿಯವರನ್ನು ಸಂಪರ್ಕಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.